ಸಚಿವರು ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಮನುವಾದಿ ನಾರಾಯಣಸ್ವಾಮಿ ಅವರು ಒಂದು ಹೇಳಿಕೆಯನ್ನು ಖಂಡಿಸಿ ಇವತ್ತು ಒಂದು ಸಾಂಕೇತಿಕ ಒಂದು ಹೋರಾಟವನ್ನು ಹಮ್ಮಿಕೊಳ್ಳಲಿದ್ದು, ಈ ಹೋರಾಟದ ಅಲ್ಲಿ ಪಾಲ್ಗೊಂಡಂತ ಜನಸಂಘರ್ಷ ಸಮಿತಿಯ ತಾಲೂಕಾ ಸಂಚಾಲಕರಾದಂತ ಪ್ರಶಾಂತ್ ಜೆಂಡೆ ಅವರು ಈ ಹೋರಾಟ ಕುರಿತು ಒಂದೆರಡು ಮಾತಾಡಬೇಕಂತ ಅವರಿಗೆ ಕೇಳ್ಕೊತಾ ಇದ್ದೇವೆ. ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ ಡಿಜಿ ಸಾಗರ್ ಸರ್ ಅವರ ನೇತೃತ್ವದ ಬಣ ಎನ್ ರವಿಕುಮಾರ್ ಸನ್ಮಾನ್ಯ ಪ್ರಿಯಾಂಕಾ ಖರ್ಗೆ ಸಾಹೇಬ್ರ ವಿರುದ್ಧವಾಗಿ ಅಸಂವಿಧಾನಿಕ ಪದವನ್ನ ಏನು ಬಳಕೆ ಮಾಡಿದ್ದಾರೆ. ಈ ಪದ ಬಳಕೆ ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿಯ ಜಿಲ್ಲಾ ಸಂಚಾಲಕರಾಗಿರ್ತಕ್ಕಂಥ ಸಹೋದರ ಸಮಾನರಾದ ಶ್ರೀ ಸಿದ್ದು ರಾಯಣ್ಣವರ ಅಣ್ಣನವರ ಹಾಗೂ ಜಿಲ್ಲಾ ಸಂಘಟನಾ ಸಂಚಾಲಕರಾಗಿರ್ತಕ್ಕಂಥ ರಮೇಶ್ ದರ್ನಾಕರ್ ಸರ್ ಅವರು ಹಾಗೂ ಎಲ್ಲ ತಾಲೂಕಿನ ಸಂಚಾಲಕರು ಹಾಗೂ ಸಂಘಟನಾ ಸಂಚಾಲಕರು ಹಾಗೂ ಈ ಸಂಘಟನೆಯ ಪದಾಧಿಕಾರಿಗಳ ನೇತೃತ್ವದಲ್ಲಿ ಇವತ್ತು ಈ ಪ್ರತಿಭಟನೆಯನ್ನು ವಿಜಯಪುರ ಜಿಲ್ಲೆಯಲ್ಲಿ ಹಮ್ಮಿಕೊಂಡಿದ್ದೇವೆ. ಈ ಒಂದು ಪ್ರತಿಭಟನೆಗೆ ಆಗಮಿಸಿರ್ತಕ್ಕಂಥ ನಮ್ಮ ಎಲ್ಲ ಸಂಘಟನೆಯ ಪದಾಧಿಕಾರಿಗಳಲ್ಲಿ ಮತ್ತು ಪತ್ರಿಕಾ ಮಾಧ್ಯಮದ ಸಹೋದರರಲ್ಲಿ ಮೊಟ್ಟ ಮೊದಲನೆಯದಾಗಿ ಧನ್ಯವಾದಗಳನ್ನು ಹೇಳಲಿಕ್ಕೆ ಬಯಸ್ತೇನೆ. ಬಂಧುಗಳೇ, ಕೋಮುವಾದಿ ಬಿಜೆಪಿ ಪಕ್ಷ ಇವತ್ತು ತನ್ನ ನೈತಿಕತೆಯನ್ನ ಮಾತನಾಡುವುದರ ಮೂಲಕ ತೋರಿಸಿಕೊಳ್ತಾ ಇದೆ. ಯಾವ ರೀತಿ ಮಾತನಾಡಬೇಕು, ಯಾವ ರೀತಿ ಮಾತನಾಡಬಾರದು ಅನ್ನುವಂತ ವಿವೇಚನೆ ಇದ್ರೂ ಕೂಡ ಇವತ್ತು ಸಂವಿಧಾನದ ಮೌಲ್ಯಗಳನ್ನು ಕಾಪಾಡತಕ್ಕಂತ ವ್ಯಕ್ತಿಗಳು ಆ ಪಕ್ಷದಲ್ಲಿ ಇದ್ಕೊಂಡು ಇವತ್ತು ಪ್ರಿಯಾಂಕಾ ಖರ್ಗೆ ಸಾಹೇಬರ ಏಳಿಗೆಯನ್ನ ಸಹಿಸದೆ ಇವತ್ತು ಅಸಂವಿಧಾನಿಕ ಪದವನ್ನ ಬಳಕೆ ಮಾಡುವುದರ ಜೊತೆಗೆ ಅವರಿಗೆ ಅವರ ಹಕ್ಕುಚ್ಯುತಿಗೆ ಮಸಿ ಬಳಿತಕ್ಕಂತ ಕೆಲಸವನ್ನ ಇವತ್ತು ಛಲವಾದಿ ನಾರಾಯಣಸ್ವಾಮಿ ಅಂತ ಕುತಂತ್ರಿಗಳು ಮಾಡ್ತಾ ಇದ್ದಾರೆ. ಸುಮಾರು ವರ್ಷಗಳ ಕಾಲ ಇದೇ ಛಲವಾದಿ ನಾರಾಯಣಸ್ವಾಮಿ ಅವರು ಕಾಂಗ್ರೆಸ್ ಪಕ್ಷದಲ್ಲಿ ಇದ್ದುಕೊಂಡು ಎಲ್ಲ ರೀತಿ ಬೆಳೆದು ಇವತ್ತು ಏನು ನಮ್ಮ ಹಳ್ಳಿ ಭಾಷೆಯಲ್ಲಿ ಅಂತೀವಿ ಉಂಡು ಮನೆಯ ಜಂತಿ ಎಣಿಸತಕ್ಕಂತ ಕೆಲಸವನ್ನ ಇವತ್ತು ಮಾನ್ಯ ಛಲವಾದಿ ನಾರಾಯಣಸ್ವಾಮಿ ಅವರು ಮಾಡ್ತಾ ಇದ್ದಾರೆ. ಆ ಪಕ್ಷದ ನೇತಾರರಲ್ಲಿ ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರಲ್ಲಿ ಒಂದು ಮಾತನ್ನ ಹೇಳಲಿಕ್ಕೆ ಬಯಸ್ತೇವೆ. ತಾವು ವಿರೋಧ ಪಕ್ಷದ ಪ್ರತಿಪಕ್ಷದ ವಿಧಾನ ಪರಿಷತ್ ವಿರೋಧ ಪಕ್ಷದ ನಾಯಕರಾಗಿ ಇವತ್ತು ಕೆಲಸವನ್ನು ಮಾಡ್ತಾ ಇದ್ದೀರಿ. ತಾವು ತಮ್ಮ ಸ್ವಚ್ಛ ಬಾಯಿಯಿಂದ ಹೊಲಸು ಪದಗಳನ್ನು ಮಾತನಾಡುವುದನ್ನು ಇವತ್ತು ಇಲ್ಲಿಗೆ ನಿಲ್ಲಿಸಬೇಕು. ಯಾಕಂತ ಕೇಳಿದ್ರೆ ಈ ಧ್ವನಿಯನ್ನು ಕೊಟ್ಟಿರ್ತಕ್ಕಂಥವ್ರು, ದಲಿತರಿಗೆ ಧ್ವನಿಯನ್ನು ಕೊಟ್ಟಿರ್ತಕ್ಕಂಥವ್ರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅನ್ನೋದನ್ನ ಮಾನ್ಯ ಛಲವಾದಿ ನಾರಾಯಣಸ್ವಾಮಿ ಅವರು ಯಾವಾಗ್ಲೂ ಮರಿಬಾರ್ದು. ಯಾಕೆಂತಂದ್ರೆ ತಮ್ಮ ಬಿಜೆಪಿ ಪಕ್ಷದ ತತ್ವ ಸಿದ್ಧಾಂತ ತಮಗೆ ಗೊತ್ತಿದಾವೋ ಇಲ್ವೋ ಗೊತ್ತಿಲ್ಲ. ತಾವು ತಮ್ಮ ಬಾಯಿಯಿಂದ ಹೊಲಸು ಪದಗಳನ್ನು ಏನು ಬಳಕೆ ಮಾಡ್ತಾ ಇದ್ದೀರಿ, ದಯಮಾಡಿ ಎನ್ ರವಿಕುಮಾರ್ ಅವರು ಮತ್ತು ಛಲವಾದಿ ನಾರಾಯಣಸ್ವಾಮಿ ಅವರು ಆ ಪದ ಬಳಕೆಯನ್ನ ಕಡಿಮೆ ಮಾಡಿಕೊಳ್ಬೇಕು. ಮಾನ್ಯ ಘನವೆತ್ತ ರಾಜ್ಯಪಾಲರಲ್ಲಿ ಈ ಪ್ರತಿಭಟನೆ ಮೂಲಕ ವಿನಂತಿಯನ್ನು ಮಾಡ್ತಾ ಇದ್ದೇವೆ. ಧರಣಿ ಸತ್ಯಾಗ್ರಹ ಹಾಗೂ ಮೆರವಣಿಗೆ ಮುಖಾಂತರ ಈಗ ದೀಕ್ಷಾಕ್ಷರಿಗೆ ನಾವು ತಲುಪಿದ್ದೇವೆ. ಕಾರಣ ಎಷ್ಟೇ ಬಂಧುಗಳೇ, ಈ ಒಂದು ಬಿಜೆಪಿ ಪಕ್ಷ ಇದೆಯಲ್ಲ, ಮಧುವಾದಿ ಮತ್ತು ಜಾತಿವಾದಿ ಪಕ್ಷ. ಇಲ್ಲಿ ಆ ಬಿಜೆಪಿ ಪಕ್ಷ ಏನು ಮಾಡ್ತಾ ಇದೆ ಅಂದರೆ, ನಮ್ಮ ಜಾತಿಗಳ ಮಧ್ಯೆ ಹಾಗೂ ಸಮುದಾಯಗಳ ಮಧ್ಯೆ ಒಂದು ಜಗಳ ಹಚ್ಚಿ ಮೋಸ ಮಾಡುವಂಥದ್ದು ಬಿಜೆಪಿ ಒಂದು ಪಕ್ಷ ಅಂತ ಹೇಳ್ಬೋದು. ಯಾಕಂದರೆ ಇವು ನಾರಾಯಣ್ ಸ್ವಾಮಿ ಛಲವಾದಿ ಅಲ್ಲ, ಇವನು ನಾರಾಯಣ ಸ್ವಾಮಿ ಮನುವಾದಿ ಅಂತ ಹೇಳ್ಬೋದು. ಯಾಕಂದರೆ ನಮ್ಮದೇ ಒಬ್ಬ ದಲಿತನಾಗಿ ಒಬ್ಬ ದಲಿತ ನಾಯಕನಿಗೆ ಮಾತಾಡುವಂಥ ಕ್ಷುಲ್ಲಕ ರಾಜಕಾರಣಿ ಅಂದರೆ ಇವೊಬ್ಬ ಮನುವಾದಿ. ಯಾರು? ನಾರಾಯಣ ಸ್ವಾಮಿ ಮನುವಾದಿ ಅಂತ ಹೇಳ್ತೀವಿ. ಅದಕ್ಕೆ ಕೂಡಲೇ ಈ ಒಂದು ನಾರಾಯಣ ಮನುಸ್ವಾಮಿಯವರನ್ನು ಈ ಒಂದು ಇದ್ದ ಸ್ಥಾನದಿಂದ ಅವರನ್ನು ಹೊರಗೆ ಹಾಕುವಂಥ ವ್ಯವಸ್ಥೆ ರಾಜ್ಯಪಾಲರು ಮಾಡಬೇಕು. ಇಲ್ಲಾಂದರೆ ಇನ್ನೂ ನಾವು ದಿಟ್ಟವಾದಂಥ ಹೋರಾಟ ಮಾಡಬೇಕಾಗ್ತದೆ. ಈ ಒಂದು ವೇದಿಕೆಯಲ್ಲಿ ಈ ಒಂದು ಈ ಮೆರವಣಿಗೆಯಲ್ಲಿ ಭಾಗವಹಿಸಿದಂಥ ನಮ್ಮ ಜಿಲ್ಲಾ ಸಂಘಟನಾ ಸಂಚಾಲಕರಾದ ರಮೇಶ್ ದರ್ನಾಕರ್ ಸರ್ ಆಗಿರ್ಬೋದು, ಜಿಲ್ಲಾ ಮುಖಂಡರಂಥ ನಮ್ಮ ಮಾತೇಶ್ ಸಾಸಬಳಗರಾಗಿರ್ಬೋದು, ರಾಜು ಕಳ್ಳಮನಿ ಆಗಿರ್ಬೋದು, ಚಂದ್ರಶೇಖರ್
ಬಲಕ್ನವರಾಗಿರ್ಬೋದು, ಆಮೇಲೆ ತಾಲೂಕು ಸಂಚಾಲಕ ಪ್ರಶಾಂತ್ ಜೆಂಡೆಯವರಾಗಿರ್ಬೋದು, ಉತ್ತಮಕ್ಕ ಜೆಂಡೆಯವರಾಗಿರ್ಬೋದು, ಹಾಗೂ ಶಿವಪ್ಪ ಚಲ್ವಾದಿಯವರಾಗಿರ್ಬೋದು, ಹಾಗೂ ಇಂಡಿ ತಾಲೂಕು ಸಂಚಾಲಕರಾದಂಥ ರಮೇಶ್ ಅವರಾಗಿರ್ಬೋದು, ಹಾಗೂ ನಮ್ದು ಹೆಂಗೇನಂದ್ರೆ ಸುಮ್ಮಂದಿದ್ದರೆ ಸುಲಿಗೆ ತಪ್ಪದು, ಬಂಡೆಂದರೆ ಗೆಲುವು ನಮ್ಮದು ಅನ್ನೋಂಥದ್ದೇ. ಯಾಕಂದ್ರೆ ಒಂದು ವಿಚಾರ ಹೇಳ್ತೀನಿ, ಬಾಬಾ ಸಾಹೇಬ್ ವಿಚಾರ ಚಾಕೂರ ಆಗ್ರಿ ಚೂರಿಯರೇ ಆಗ್ರಿ, ಆದ್ರೆ ಚಮಚಗಳು ಮಾತ್ರ ಆಗುವಂಥ ವಿಚಾರ. ಯಾಕೆ ಈ ಮಾತು ಹೇಳ್ತೀನಿ ಅಂದ್ರೆ, ಇದು ನಾನು ಒಬ್ಬ ಸ್ವಾಮಿ ನಾರಾಯಣ ಸ್ವಾಮಿ ಒಬ್ಬ ನಮ್ಮ ಚಮಚ ಆಗಿದ್ದಾನೆ. ಯಾಕಂದ್ರೆ ಬಾಬಾ ಸಾಹೇಬ್ ವಿಚಾರನಾಗ ದಲಿತರೆಲ್ಲ ಒಕ್ಕಟ್ಟಾಗಿ ನಮ್ದಂತ ಹೋರಾಟಕ್ಕೆ ಮುಂದುಗ್ಬೇಕನ್ನೋ ವಿಚಾರ ಇಟ್ಕೊಂಡಾಗ ಇವನೊಬ್ಬ ದಲಿತ ಆಗಿ ಚಮಚಾಗಿರಿ ಮಾಡ್ತಾ ಇದ್ದಾನೆ. ಆ ಒಂದು ಕಾರಣಕ್ಕೆ ಈ ಚಮಚ ಆಗಿರೋ ಚಾಕು ಚೂಕಿ ಏನೋ ಕಟ್ ಮಾಡೋಕೆ ಅದಕ್ಕೆ ಉಪಯೋಗ ಆಗ್ತದೆ. ಚಮಚಗಳು ಮಾತ್ರ ನಾವು ಆಗಬಾರ್ದು. ಯಾಕಂದ್ರೆ ಒಬ್ಬ ಇವತ್ತಿನ ದಿವಸ ಮಲ್ಲಿಕಾರ್ಜುನ್ ಖರ್ಗೆ ಇವ್ರು ಹಿಂದೆ ಇದ್ಕೊಂಡೇ ಇವತ್ತಿನ ದಿವಸ ರಾಜಕೀಯದಲ್ಲಿ ಹೆಸರು ಕಳಿಸಿದಂಥವು ಯಾರು ನಾರಾಯಣ ಸ್ವಾಮಿ. ಇವತ್ತಿನ ದಿವಸ ಅವರಿಗೆ ಆ ಒಂದು ಮನೆತನಕ್ಕೆ ಒಂದು ಧಕ್ಕೆ ತರುವಂಥ ವ್ಯವಸ್ಥೆ ಮಾಡ್ತಾ ಇದ್ದಾನೆ. ಅದಕ್ಕೆ ಅವನಂತ ವಲಸ ರಾಜಕಾರಣಿ ಇವತ್ತಿನ ದಿವಸ ನಾವು ರಾಜ್ಯದಂತೆ ನೋಡ್ತಾ ಇಲ್ಲ. ಆಮೇಲೆ ಇನ್ನೊಂದು ನೋಡ್ರಿ, ಎನ್ ರವಿಕುಮಾರ್ ಅವರು ಈಗ ಗುಲ್ಬರ್ಗಾ ಜಿಲ್ಲಾಧಿಕಾರಿಗಳಿದ್ದಾರೆ, ಅವರನ್ನ ಪಾಕಿಸ್ತಾನವರು ಅಂತ ಹೋಲಿಕೆ ಮಾಡ್ತಾ ಇದ್ದಾನೆ. ಅವರು ಯಾಕಂದ್ರೆ ಏನು ಫೌಜಿಯಾನ ಅವ್ರ ಹೆಸರು ಫೌಜಿಯಾ ಅನ್ನೋರು, ಅವರು ಪಾಕಿಸ್ತಾನದವರನ್ನು ಇಲ್ಲಿ ಬಿಟ್ಟು ಹೋಗ್ಬೇಕನ್ನೋ ವಿಚಾರ ಮಾಡ್ತಾರೆ. ಯಾಕಂದ್ರೆ ಅವರು ಒಂದು ದಲಿತ ಹಿಂದುಳಿದ ಅಲ್ಪಸಂಖ್ಯಾತರಿಗೆ ಎಲ್ಲರಿಗೂ ಒಂದು ಸಮಾನತೆ ನೋಡುವಂಥದ್ದು ಡಿ ಸಿ ಅವರು, ಅವ್ರಿಗೆ ಸಹಿತ ಒಂದು ಎನ್ ರವಿಕುಮಾರ್ ಮಾಡ್ತಾರೆ. ಯಾಕಂದ್ರೆ ಈಗಾಗಲೇ ರಾಜ್ಯಪಾಲರಿಂದ ಹಾಗೂ ರಾಷ್ಟ್ರಪತಿಯಿಂದ ಅವ್ರಿಗೆ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ, ಸ್ವಾರಿ ಕೇಳ್ಕೊತಾನೆ. ಈಗ ನೋಡ್ರಿ, ಇವೆಲ್ಲಗಳ ವಿಚಾರ ಅಷ್ಟೇ. ಪ್ರಿಯಾಂಕಾ ಖರ್ಗೆ ಅವರು ಒಬ್ಬ ನಮ್ಮ ದಲಿತ ನಾಯಕ ಅಲ್ಲ, ಇದು ಸಮತಾವಾದ ಒಂದು ನಾಯಕ. ಆ ಒಂದು ವಿಚಾರ ಇಟ್ಕೊಂಡು ಅವರೇನು ಉದ್ದೇಶಪೂರ್ವಕವಾಗಿ BJP ಏನು ಪಕ್ಷದವರು ಇವು ನಮ್ಮ ದಲಿತ ಸಮುದಾಯದವನ್ನ ಆಗಿದ್ರು ಚಮಚ ಆಗಿರೋಂಥ ಒಬ್ಬ ಮನುವಾದಿ ನಾರಾಯಣ ಸ್ವಾಮಿಯನ್ನು ಇಟ್ಕೊಂಡು ಆಟ ಆಡತ್ತಾರ. ಇದನ್ನ ಆಟ ಆಡೋದು ಬಿಡ್ರಿ. ಅಕಸ್ಮಾತ್ ಆಟ ಆಡೋದು ಬಿಡ್ಲಿಕ್ಕಂದ್ರೆ ಇದು ಜಸ್ಟ್ ನಿಮ್ಮ ಒಂದು ಜಸ್ಟ್ ಶಾಂಪಲ್ ಹೋರಾಟ. ಇನ್ನೂ ಒಂದು ರಾಜ್ಯಾದ್ಯಂತ ಹೋರಾಟ ಮಾಡಬೇಕಂತ ಎಚ್ಚರಿಕೆ ನೀಡಿ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್, ಜೈ ಕರ್ನಾಟಕ. ಸನ್ಮಾನ್ಯರೇ, ವಿಜಯಪುರ ಜಿಲ್ಲಾಧಿಕಾರಿ ಮುಖಾಂತರ ವಿಷಯ ದಲಿತ ಹಿಂದುಳಿದ ಅಲ್ಪಸಂಖ್ಯಾತ ನಾಯಕರ ಏಳಿಗೆಯನ್ನು ಸಹಿಸದ ಬಿಜೆಪಿ ಪಕ್ಷದ ದಲಿತ ವಿರೋಧಿ ನೀತಿಯನ್ನು ವಿರೋಧಿಸಿ ಬಿಜೆಪಿಯ ಚಲವಾದಿ ನಾರಾಯಣಸ್ವಾಮಿ ಮತ್ತು ರವಿಕುಮಾರ್ MLC ಇವರು ಬಳಸಿರುವ ಕೀಳು ಮಟ್ಟದ ಭಾಷೆಯನ್ನು ಖಂಡಿಸಿ ಇವರ ವಿಧಾನ ಪರಿಷತ್ ಸದಸ್ಯವನ್ನು ರದ್ದುಪಡಿಸುವನ್ನು ಒತ್ತಾಯಿಸಿ ಮನವಿ. ಪ್ರಸ್ತುತ ಕರ್ನಾಟಕ ರಾಜಕಾರಣದಲ್ಲಿ ಸಂವಿಧಾನಬದ್ಧ ಪ್ರಗತಿಪರ ಚಿಂತನೆ ಮಾಡುತ್ತಾ ಸಮಾಜಪರ, ಜನಪರ, ಜೀವನಪರ ಚಿಂತನೆಗಳ ಸ್ವಾಭಿಮಾನಿ ಅಂಬೇಡ್ಕರ್ವಾದಿ ಶ್ರೀ ಪ್ರಿಯಾಂಕ್ ಖರ್ಗೆ ಅವರು ಮನುವಾದಿ, ಬಿಜೆಪಿ, RSS ಕೋಮುವಾದಿ ಸಂಘ ಪರಿವಾರದವರನ್ನು ವಿಧಾನಸೌಧ ಒಳಗೆ ಹಾಗೂ ಹೊರಗೆ ಸಿಂಹ ಸ್ವಪ್ನವಾಗಿ ಕಾಡುತ್ತಿದ್ದಾರೆ. ಇದುವರೆಗೆ ಪ್ರಿಯಾಂಕಾ ಖರ್ಗೆ ಅವರು ಸಾಮರ್ಥ್ಯವಿಲ್ಲದ ಮನುವಾದಿಗಳು ತಮ್ಮ ಕೊನೆಯ ಅಸ್ತ್ರವಾಗಿ ವೈಯಕ್ತಿಕ ನಿಂದನೆಗೆ ಇಳಿದಿರುವುದು ನಾಚಿಕೆಗೇಡಿನ ಸಂಗತಿ. ಶ್ರೀ ಪ್ರಿಯಾಂಕಾ ಖರ್ಗೆ ಅವರ ದಿಟ್ಟತನದ ಎದುರು ಸೋತು ಸುಣ್ಣವಾಗಿ ಮಂಡಿ ಊರಿ ಕುಳಿತಿರುವ ಮನುವಾದಿಗಳು ತಮ್ಮ ಸೋಲನ್ನು ಮುಚ್ಚಿಕೊಳ್ಳುವ ಸಲುವಾಗಿ ಮನುವಾದಿ, ಬಿಜೆಪಿ, RSS ಮತ್ತು ಸಂಘ ಪರಿವಾರಕ್ಕೆ ತಮ್ಮ ಸ್ವಾಭಿಮಾನವನ್ನು ಅಡವಿಟ್ಟು ಮಾನಸಿಕ ಗುಲಾಮಗಿರಿಗೆ ಒಳಗಾಗಿ ತಮ್ಮ ಸ್ವಾರ್ಥಕ್ಕಾಗಿ ಗೀತ ಮಾಡುತ್ತಿರುವ ಅಂಬೇಡ್ಕರ್ ವಿರೋಧಿ ಅನೇಕ ದಲಿತ ಮನುವಾದಿಗಳಲ್ಲಿ ಒಬ್ಬರಾಗಿರುವ ಅಂಬೇಡ್ಕರ್ ದ್ರೋಹಿ ದಲಿತ ಸಮುದಾಯದ ವಂಚಕ ಚಲವಾದಿ ಅಲ್ಲವ ಮನುವಾದಿ ನಾರಾಯಣಸ್ವಾಮಿ ಎಂಬ ನೀಚನನ್ನು ಶ್ರೀ ಪ್ರಿಯಾಂಕಾ ಖರ್ಗೆ ಅವರ ವಿರುದ್ಧ ಹೇಳಿಕೆಯನ್ನು ಕೂಡಿಸುತ್ತದೆ. ಇದನ್ನು ಸ್ವಾಭಿಮಾನಿ ಅಂಬೇಡ್ಕರ್ವಾದ ಸಮುದಾಯವು ಎಂದಿಗೂ ಕ್ಷಮಿಸುವುದಿಲ್ಲ. ಮನುವಾದಿಗಳ ಮನೆ ಹಾಳ ಜಿಲ್ಲಾ ಮುಖಂಡರು ವಿಜಯಪುರ ಹಾಗೂ ರಮೇಶ್ ತರ್ನಾಕರ್ ಜಿಲ್ಲಾ ಸಂಚಾಲಕರು ಇದರೊಂದಿಗೆ ಎಲ್ಲ ಪದಾಧಿಕಾರಿಗಳು ಆಗಮಿಸಿ ಮನವಿ ಪತ್ರವನ್ನು ಕೊಟ್ಟಿದ್ದರು. ಇದನ್ನು ಮಾನ್ಯ ಗೌರವಾನ್ವಿತ ರಾಜ್ಯಪಾಲರಿಗೆ ನಾನು ಕಳಿಸ್ಕೊಡ್ತಾ ಇದ್ದೇನೆ. ನಮಸ್ಕಾರ.